ಸಂದೀಪ್ ಗೌಡರನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ನೂತನ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿ ಹೆಬ್ಬಾಳ್ಕರ್ ಅವರು, ನಮ್ಮ ಇಬ್ಬರು ಶಾಸಕರಾಗಿರುವಂಥ ಸುರೇಶ್ ಗೌಡರು ಮತ್ತು ಜ್ಯೋತಿ ಗಣೇಶ್ ಅವರು, ನಮ್ಮ ಹಿರಿಯರಾಗಿರುವಂಥ ಉದಯನಾಯ್ಕರವರು, ನಮ್ಮ ಹುಚ್ಚಯ್ಯ ಅವರು, ದಿಲೀಪ್ ಅವರು, ನಾವೆಲ್ಲರೂ ಕೂಡ ಉಪಸ್ಥಿತಿ ಕೇಂದ್ರ ಸರ್ಕಾರದ 11 ವರ್ಷಗಳ ಸಾಧನೆಗಳನ್ನು ತಂದು ಇಡೀ ವಿಶ್ವವೇ ನಮ್ಮ ದೇಶದ ಹೆಮ್ಮೆ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಎಲ್ಲರನ್ನೂ ಕೂಡ ಒಳಗೊಂಡಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಹೊಸ ವಿಚಾರಧಾರೆಯನ್ನು ಇಟ್ಕೊಂಡಿರ್ತಕ್ಕಂಥವರು ನರೇಂದ್ರ ಮೋದಿಜಿಯವರು. ಇವತ್ತು 2011-12ರಲ್ಲಿ 27.1% ಬಡತನದ ಪ್ರಮಾಣ, ಅಂದರೆ 100ಕ್ಕೆ 27ರಷ್ಟು ಬಡತನದಲ್ಲಿದ್ದಂಥ ಪ್ರಮಾಣ ಇವತ್ತು 5.3ಕ್ಕೆ ಇಳಿದಿದೆ. ಅಂದರೆ 26 ಕೋಟಿ ಜನ ನಮ್ಮ ದೇಶದಲ್ಲಿ ಬಡತನದ ರೇಖೆಯನ್ನು ಬಿಟ್ಟು ಮೇಲೆ ಬಂದಿದ್ದಾರೆ. ಅಂದರೆ ಮಿಡಲ್ ಕ್ಲಾಸ್ ಲೆವೆಲ್ಲಿಗೆ ಬಂದಿರ್ಬೋದು ಅಂತ ನಾವು ಅಂದ್ಕೋಬೋದು. ಇದೊಂದು ಬಹಳ ದೊಡ್ಡ ಸಾಧನೆ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದನ್ನು ಹೇಳಿರ್ತಕ್ಕಂಥದ್ದು BJP ಅಲ್ಲ, ಇದನ್ನು ಹೇಳಿರ್ತಕ್ಕಂಥದ್ದು ವಿಶ್ವ ಬ್ಯಾಂಕ್ ಹೇಳಿದೆ. ಹಾಗಾಗಿ ವಿಪಕ್ಷದವರು ಇದನ್ನಾದರೂ ಕೂಡ ಮಾನ್ಯ ಮಾಡ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. 26 ಕೋಟಿ ಜನ ಬಡತನದ ರೇಖೆಯಿಂದ ಮೇಲೆ ಬಂದಿರತಕ್ಕಂಥದ್ದು ಈ ಶತಮಾನದ ಬಹಳ ದೊಡ್ಡ ಸಾಧನೆ ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಆಮದು ಮಾಡ್ಕೊಳ್ತಕ್ಕಂಥ ದೇಶ ಅಲ್ಲ, ರಫ್ತು ಮಾಡ್ತಕ್ಕಂಥ ದೇಶಗಳ ಪೈಕಿ ಭಾರತವೂ ಕೂಡ ಒಂದು ಅನ್ನುವಂಥ ಒಂದು ದೊಡ್ಡ ಸಾಧನೆಯನ್ನು ಭಾರತ ಇವತ್ತು ಮಾಡ್ತಾ ಇದೆ. ಉದಾಹರಣೆಗೆ ನಮ್ಮ ದೇಶದ ರಕ್ಷಣಾ ಸಾಮಗ್ರಿಗಳ ವಿಷಯಕ್ಕೆ ಬಂದರೆ, ಆರ್ಮ್ಸ್, ನಮ್ಮ ದೇಶದ ಯುದ್ಧ ಸಾಮಗ್ರಿಗಳು, ಇದಕ್ಕೆ ಬಂದರೆ ಸುಮಾರು 25,000 ಕೋಟಿ ರೂಪಾಯಿನಷ್ಟು ಯುದ್ಧ ಸಾಮಗ್ರಿಗಳನ್ನು ಎಕ್ಸ್ಪೋರ್ಟ್ ಮಾಡಿ ಬೇರೆ ದೇಶಗಳಿಗೆ ಕಳಿಸ್ಕೊಟ್ಟಿದೆ. ಬರೀ ಆ ಒಂದು ಡಿಫೆನ್ಸ್ ಫೀಲ್ಡಲ್ಲಿ 25,000 ಕೋಟಿಯಷ್ಟು ಹಣದ ಯುದ್ಧ ಸಾಮಗ್ರಿಗಳನ್ನು ನಮ್ಮ ದೇಶ ಎಕ್ಸ್ಪೋರ್ಟ್ ಮಾಡಿದೆ. ಇನ್ನು ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಬರೋದಾದರೆ, ನಮ್ಮ ದೇಶದಲ್ಲಿ 6,93,000 ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಕೇಬಲನ್ನು ಹಾಕಿದೆ. ನಾನು ಇನ್ನೊಂದು ಸರಿ ಹೇಳ್ತೇನೆ, 6,93,000 ಕಿಲೋಮೀಟರ್ ಆಪ್ಟಿಕಲ್ ಫೈಬರನ್ನು ಅಳವಡಿಸಿದ್ರಿಂದ 97% ಇಂಟರ್ನೆಟ್ ವೆಚ್ಚ ಕಡಿಮೆಯಾಗಿದೆ. ಮುಂಚೆ ಬಹಳ ಕಾಸ್ಟ್ಲಿ ಇತ್ತು ಇಂಟರ್ನೆಟ್ ಕನೆಕ್ಷನ್ ತೆಗೆದುಕೊಳ್ಳೋದು, ಇವತ್ತು ಬಹಳ ಕಡಿಮೆ ಆಗಿದೆ. ಉದಾಹರಣೆಗೆ 9 ರೂಪಾಯಿಗೆ ಡಾಟಾ ಕನೆಕ್ಷನ್ ಕೊಡ್ತಿದ್ದೇವೆ. ಇವಾಗ ಡಾಲರ್ ಲೆಕ್ಕದಲ್ಲಿ ತೆಗೆದುಕೊಂಡು ಬಂದರೆ $0.09 ಇದೆ. ಬೇರೆ ರಾಷ್ಟ್ರಗಳಲ್ಲಿ ಇದರ ದುಪ್ಪಟ್ಟಿದೆ. 2014ರಲ್ಲಿ 25 ಕೋಟಿ ಇದ್ದ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಈಗ 97 ಕೋಟಿ ತಲುಪಿದೆ. ಇವತ್ತು ಇಂಟರ್ನೆಟ್ ಬಳಕೆ ಮಾಡ್ತಕ್ಕಂಥವ್ರ ಸಂಖ್ಯೆ 97 ಕೋಟಿ. ಅಂದರೆ ಈವನ್ ಸಾಮಾನ್ಯ ಜನರು ಕೂಡ ಇವತ್ತು ಇಂಟರ್ನೆಟ್ಟನ್ನು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಕೃಷಿ ಮೂಲ ಸೌಕರ್ಯಕ್ಕೆ ಬಜೆಟ್ನಲ್ಲಿ 1,00,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. 1,00,000 ಕೋಟಿ.
ಸುಮಾರು 7.71 ಅಂದರೆ 7,71,000 ಕೋಟಿ ರೈತರಿಗೆ 10 ಲಕ್ಷ ಕೋಟಿ ಸಾಲ ಕೊಟ್ಟಿದ್ದೇವೆ. 10 ಲಕ್ಷ ಕೋಟಿ. 11 ಕೋಟಿ ರೈತರಿಗೆ PM ಕಿಸಾನ್ ನೆರವು ನೀಡಲಾಗುತ್ತಿದೆ. 6,000 ರೂಪಾಯಿ ನಾನು ಏನು ಹೇಳಿದೆ ಅದು ನಮ್ಮ ಕರ್ನಾಟಕದ ಸುಮಾರು ಒಂದು 52-53 ಲಕ್ಷ ರೈತರಿಗೆ ನಮ್ಮ ಕರ್ನಾಟಕದಲ್ಲಿ ಒಂದು ವರ್ಷಕ್ಕೆ 6,000 ರೂಪಾಯಿನಂತೆ ಅವರ ಅಕೌಂಟಿಗೆ ಜಮಾ ಆಗ್ತಾಯಿದೆ. ಅವ್ರು ಬೆಳೀಲಿ ಬೆಳೀದೇ ಇರಲಿ ಅವರಿಗೆ 6,000 ರೂಪಾಯಿ ಒಂದು ವರ್ಷಕ್ಕೆ ಜಮಾ ಆಗ್ತಾಯಿದೆ. ಈ ಥರದ ಈಗ ಉದಾಹರಣೆಗೆ MSP ಏನು ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇವತ್ತು ರಾಗಿಗೆ ಮುಂಚೆ 2014 3,000 ರೂಪಾಯಿ ಇತ್ತು ಒಂದು ಕ್ವಿಂಟಾಲ್ಗೆ, ಇವತ್ತು 6,000 ರೂಪಾಯಿ ಇತ್ತು. 20 ಲಕ್ಷ ಕೋಟಿ ರೂಪಾಯಿ ಸಾಲ ಇತ್ತು ದೇಶದಲ್ಲಿ ಹಿಂದೆ ಮಾಡಿರೋದು ಸರ್ಕಾರ. 2014ರಿಂದ 25ರಲ್ಲಿ ದೇಶದ ಸಾಲ ಎಷ್ಟಿದೆಯಪ್ಪ ಅಂದ್ರೆ 12 ಲಕ್ಷ ಕೋಟಿ ಸಾಲನೂ ಕೂಡ ಕಡಿಮೆ ಮಾಡಿದ್ದೇವೆ. 29 ಕೋಟಿ ಇರೋದನ್ನ 12 ಲಕ್ಷ ಕೋಟಿ ಸಾಲ ತಂದಿದ್ದೇವೆ. ಹಾಗೆ ನಾವು ಡೆಡಿಕೇಟೆಡ್ ಕಾರಿಡಾರ್ ಅಂದ್ರೆ 2004ರಲ್ಲಿ 0 ಕಿಲೋಮೀಟರ್ ಇತ್ತು ಡೆಡಿಕೇಟೆಡ್ ಕಾರಿಡಾರ್. ಇವತ್ತು 2020ರಲ್ಲಿ 1,700 ಕಿಲೋಮೀಟರ್ಗಳನ್ನ ಡೆಡಿಕೇಟೆಡ್ ಕಾರಿಡಾರ್ ಆಗಿ ನಾವು ಪರಿವರ್ತನೆ ಮಾಡಿದ್ದೇವೆ. ರೈಲ್ವೆ ವಿದ್ಯುತ್ಕರಣ 2014ರಲ್ಲಿ 21,000 ಕಿಲೋಮೀಟರ್ ರೈಲ್ವೆಗಳು ಎಲೆಕ್ಟ್ರಿಕಲ್ ರೈಲುಗಳು ಓಡ್ತಾ ಇದ್ದು. 2024ರಲ್ಲಿ 64,000 ಕಿಲೋಮೀಟರ್ ರೈಲ್ವೆ ವಿದ್ಯುತ್ಕರಣವನ್ನ ನಮ್ಮ ಮೋದಿಯವರು ಮಾಡಿದ್ದಾರೆ. ಸೆಮಿ ಹೈ ಸ್ಪೀಡ್ ರೈಲುಗಳು 2014ರಲ್ಲಿ ಒಂದು ಸೆಮಿ ಸ್ಪೀಡ್ ರೈಲುಗಳಿರಲಿಲ್ಲ. ಇವತ್ತು 2025ರಲ್ಲಿ 69 ಸೆಮಿ ಹೈ ಸ್ಪೀಡ್ ರೈಲುಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಬುಲೆಟ್ ಟ್ರೈನ್ 2014ರಲ್ಲಿ 14ರಲ್ಲಿ ಯಾವುದೇ ಬುಲೆಟ್ ಟ್ರೈನ್ ಕಲ್ಪನೆ ಇರಲಿಲ್ಲ. 2020ರಲ್ಲಿ ಒಂದು ಬುಲೆಟ್ ಟ್ರೈನ್ ಅನ್ನ ದೇಶದಲ್ಲಿ ಓಡಿಸ್ತಾ ಇದ್ದೇವೆ. 60% ಕಾಮಗಾರಿ ಮುಕ್ತಾಯ ಆಗಿದೆ. ಬೆಂಬಲ ಬೆಲೆ 2014ರಲ್ಲಿ 1,310 ರೂಪಾಯಿ ಇತ್ತು ಅಕ್ಕಿಗೆ. ಇವತ್ತು 2020ರಲ್ಲಿ 2,040 ರೂಪಾಯಿ ಬೆಂಬಲ ಬೆಲೆಯನ್ನ ನಾವು ಘೋಷಣೆ ಮಾಡಿದ್ದೇವೆ. ಗೋಧಿ ಸುಮಾರು 2014ರಲ್ಲಿ 1,400 ರೂಪಾಯಿ ಇತ್ತು ಬೆಂಬಲ ಬೆಲೆ. 2025ರಲ್ಲಿ 2,125 ರೂಪಾಯಿಯನ್ನ ನಾವು ಮಾಡಿದ್ದೇವೆ. ಅಡಿಕೆ ಬೆಲೆ 2014ರಲ್ಲಿ ಕ್ವಿಂಟಾಲ್ಗೆ 19,000 ರೂಪಾಯಿ ಇತ್ತು. ಇವತ್ತು 2025ರಲ್ಲಿ 50,000 ರೂಪಾಯಿ ಅಡಿಕೆ ಬೆಲೆ ಇದೆ. ಮೋದಿಯವರ ಸಾಧನೆ. ಕೃಷಿ ಸಬ್ಸಿಡಿ 2014ರಲ್ಲಿ UPA ಸರ್ಕಾರ ಇದ್ದಾಗ ಕೇವಲ 30,000 ಕೋಟಿಯನ್ನ ಕೃಷಿ ಸಬ್ಸಿಡಿಯಾಗಿ ಕೊಡ್ತಾ ಇದ್ರು. ಇವತ್ತು 2024ರಲ್ಲಿ 1.27 ಲಕ್ಷ ಕೋಟಿಯನ್ನ ಕೃಷಿಕರಿಗೆ ಸಬ್ಸಿಡಿ ಕೊಡುವಂತ ಯೋಜನೆಯನ್ನ ನಮ್ಮ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಯೂನಿವರ್ಸಿಟಿಗಳು 2014ರಲ್ಲಿ ಕೇವಲ 723 ಯೂನಿವರ್ಸಿಟಿಗಳಿದ್ದು. ಇವತ್ತು 2025ರಲ್ಲಿ 1,043 ಯೂನಿವರ್ಸಿಟಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಶಾಲಾ ಕಾಲೇಜುಗಳು 2014ರಲ್ಲಿ 36,000 ಶಾಲಾ ಕಾಲೇಜುಗಳಿದ್ದು. 2025ರಲ್ಲಿ 43,000 ಶಾಲಾ ಕಾಲೇಜುಗಳನ್ನ ನಮ್ಮ ಮೋದಿ ಸರ್ಕಾರ ಮಾಡಿದೆ. ರೈಲುಗಳಿರಲಿಲ್ಲ. ಇವತ್ತು 2025ರಲ್ಲಿ 69 ಸೆಮಿ ಹೈ ಸ್ಪೀಡ್ ರೈಲುಗಳನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಬುಲೆಟ್ ಟ್ರೈನ್ 2004ರಲ್ಲಿ 14ರಲ್ಲಿ ಯಾವುದೇ ಬುಲೆಟ್ ಟ್ರೈನ್ ಕಲ್ಪನೆ ಇರಲಿಲ್ಲ. 2020ರಲ್ಲಿ ಒಂದು ಬುಲೆಟ್ ಟ್ರೈನ್ ಅನ್ನ ದೇಶದಲ್ಲಿ ಓಡಿಸ್ತಾ ಇದ್ದೇವೆ. 60% ಕಾಮಗಾರಿ ಮುಕ್ತಾಯ ಆಗಿದೆ. ಬೆಂಬಲ ಬೆಲೆ 2014ರಲ್ಲಿ 1,310 ರೂಪಾಯಿ ಇತ್ತು ಅಕ್ಕಿಗೆ. ಇವತ್ತು 2020ರಲ್ಲಿ 2,040 ರೂಪಾಯಿ ಬೆಂಬಲ ಬೆಲೆಯನ್ನ ನಾವು ಘೋಷಣೆ ಮಾಡಿದ್ದೇವೆ. ಗೋಧಿ ಸುಮಾರು 2014ರಲ್ಲಿ 1,400 ರೂಪಾಯಿ ಇತ್ತು ಬೆಂಬಲ ಬೆಲೆ. 2025ರಲ್ಲಿ 2,125 ರೂಪಾಯಿಯನ್ನ ನಾವು ಮಾಡಿದ್ದೇವೆ. ಅಡಿಕೆ ಬೆಲೆ 2014ರಲ್ಲಿ ಕ್ವಿಂಟಾಲ್ಗೆ 19,000 ರೂಪಾಯಿ ಇತ್ತು. ಇವತ್ತು 2025ರಲ್ಲಿ 50,000 ರೂಪಾಯಿ ಅಡಿಕೆ ಬೆಲೆ ಇದೆ. ಮೋದಿಯವರ ಸಾಧನೆ. ಕೃಷಿ ಸಬ್ಸಿಡಿ 2014ರಲ್ಲಿ UPA ಸರ್ಕಾರ ಇದ್ದಾಗ ಕೇವಲ 30,000 ಕೋಟಿಯನ್ನ ಕೃಷಿ ಸಬ್ಸಿಡಿಯಾಗಿ ಕೊಡ್ತಾ ಇದ್ರು. ಇವತ್ತು 2024ರಲ್ಲಿ 1.27 ಲಕ್ಷ ಕೋಟಿಯನ್ನ ಕೃಷಿಕರಿಗೆ ಸಬ್ಸಿಡಿ ಕೊಡುವಂತ ಯೋಜನೆಯನ್ನ ನಮ್ಮ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಯೂನಿವರ್ಸಿಟಿಗಳು 2014ರಲ್ಲಿ ಕೇವಲ 723 ಯೂನಿವರ್ಸಿಟಿಗಳಿದ್ದು. ಇವತ್ತು 2025ರಲ್ಲಿ 1,043 ಯೂನಿವರ್ಸಿಟಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಶಾಲಾ ಕಾಲೇಜುಗಳು 2014ರಲ್ಲಿ 36,000 ಶಾಲಾ ಕಾಲೇಜುಗಳಿದ್ದು.
2025ರಲ್ಲಿ 43,000 ಶಾಲಾ ಕಾಲೇಜುಗಳನ್ನ ನಮ್ಮ ಮೋದಿ ಸರ್ಕಾರ ಮಾಡಿದೆ. ಪತ್ರಿಕಾ ಬಂಧುಗಳೇ, ನರೇಂದ್ರ ಮೋದಿ ಅವರ 11 ವರ್ಷದ ಈ ಒಂದು ಅಭಿವೃದ್ಧಿಯ ಹೆಜ್ಜೆಯ ಬಗ್ಗೆ ಇವತ್ತು ನಮ್ಮ ರಾಜ್ಯದ ಮುಖಂಡರಾದಂಥ ರವಿಕುಮಾರ್ ಸರ್ ಅವರು, ಸುರೇಶ್ ಗೌಡರು, ಜಿಲ್ಲಾಧ್ಯಕ್ಷರು ಕರ್ವಿ ಅವರು ಮತ್ತು ಉದಿನಾಯಕ ಸರ್ ಅವರು, ಚೇನ್ ಅವರು, ಅಂಬಿಕಾ ಉದಿನಾಯಕರ್ ಅವರು ಎಲ್ಲರೂ ಕೂಡ ಮತ್ತು ಆಂಜನಪ್ಪನವರು ಸೇರಿ ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನರೇಂದ್ರ ಮೋದಿ ಅವರು 11 ವರ್ಷದಿಂದ ಈಗಾಗಲೇ ದೇಶದ ಭದ್ರತೆ ಮತ್ತು ದೇಶದಲ್ಲಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಈ ವಿಶ್ವದಲ್ಲಿ ಭಾರತದ ಒಂದು ದೊಡ್ಡ ಗುರುತು ಏನು ಡೆವಲಪ್ ನೇಷನ್ಸ್ ಅಂತ ಆ ಒಂದು ರೀತಿಯಲ್ಲಿ ಭಾರತ ಸಂಘಟನೆಗಳೆಲ್ಲ ಬಗ್ಗೆ ಕೂಡ ನಮ್ಮ ರವಿಕುಮಾರ್ ಸರ್ ಅವರು ಹೇಳಿದ್ದಾರೆ. ತುಮಕೂರು ಜಿಲ್ಲೆಗೆ ವಿಶೇಷವಾಗಿ, ತುಮಕೂರು ನಗರಕ್ಕೆ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಒಂದು ಸರ್ಕಾರ 2014ರಿಂದ ಇದುವರೆಗೂ ಕೊಟ್ಟಿರುವಂತಹ ಒಂದು 2-3 ಅಂಶ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಜಲ್ ಜೀವನ್ ಮಿಷನ್ ಮುಖಾಂತರ ಏನು ಮನೆ ಮನೆಗೆ ಅರ್ಧರ್ಜ ನೀರು ಕೊಡುವಂತ ಒಂದು ಸ್ಕೀಮ್ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಅವರ ಈ ಒಂದು 11 ವರ್ಷದ NDA ಸರ್ಕಾರ. ಮತ್ತು ತುಮಕೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಅನ್ನ ಕೊಟ್ಟಿರುವಂಥದ್ದು ಸುಮಾರು ಕೇಂದ್ರದಿಂದ 500 ಕೋಟಿ ಅನುದಾನ ಹೊಂದಿದೆ, ರಾಜ್ಯ ಸರ್ಕಾರ ಕೂಡ 50% ಕೊಟ್ಟಿದೆ. ಅದನ್ನು ಕೂಡ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ 2014ರಿಂದ 26 ಏನು 25 ಆಗಿರುವಂತಹ ಈ ಒಂದು ಅವಧಿಯಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಅಮೃತ್ ಸ್ಕೀಮ್ ಏನು ಅಟಲ್ ಮಿಷನ್ ಅಂಡ್ ಮಿಷನ್ ಫಾರ್ ರಿಜುವನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಹೆಸರಲ್ಲಿ ಕುಡಿಯ ನೀರು ಮತ್ತು ಒಳಚರಂಡಿ ದೊಡ್ಡ ಮಟ್ಟದ ಗ್ರಾಂಟ್ ತುಮಕೂರು ಮಹಾನಗರ ಪಾಲಿಕೆಗೆ ಮತ್ತು ತುಮಕೂರು ಜಿಲ್ಲೆಗೆ ಬೇರೆ ಬೇರೆ ಪಟ್ಟಣಗಳಿಗೆ ಸಿಕ್ಕಿದೆ. ತುಮಕೂರು ನಗರಕ್ಕೆ ಸುಮಾರು 200 ಕೋಟಿಯಿಂದ ಹೆಚ್ಚಿಗೆ ಅನುದಾನ ಕುಡಿಯ ನೀರಿಗೆ ಮತ್ತು ಒಳಚರಂಡಿಗೆ ಅಮೃತ್ ಸ್ಕೀಮ್, ಅದು ನರೇಂದ್ರ ಮೋದಿ ಅವರದ್ದು ಫ್ಲಾಗ್ಶಿಪ್ ಸ್ಕೀಮ್, ಅದರಿಂದ ನಮಗೆ ಸಿಕ್ಕಿದೆ. ಮತ್ತು ತುಮಕೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಇಡೀ ವಿಶ್ವಕೂಟ ಪಕ್ಷದಲ್ಲೇ ನಾವು ಐಡೆಂಟಿಫೈ ಆಗುವಂತ ಒಂದು HAL ಕಾರ್ಖಾನೆ ಕೂಡ ಅದು ಶಂಕುಸ್ಥಾಪನೆ ಮಾಡಿದ್ರು ನರೇಂದ್ರ ಮೋದಿ ಅವರೇ, ಅದನ್ನ ಫಿನಿಶ್ ಆಗಿ ಉದ್ಘಾಟನೆ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರೇ. ಬರೋ ದಿವಸಗಳಲ್ಲಿ HAL ನಮ್ಮ ಜಿಲ್ಲೆಗೆ ಬಂದಿರುವಂತದ್ದು. ತುಮಕೂರು ಇಡೀ ವಿಶ್ವ ಭೂಪಟದಲ್ಲಿ ಏನಾರ ರೆಕಗ್ನೈಸ್ ಹಲವಾರು ಈ ಬೆಂಗಳೂರು ಯಾವ ರೀತಿ ಸಿಲಿಕಾನ್ ಸಿಟಿ ಅಂತ ಆಗ್ತದೆ, ತುಮಕೂರು ಜಿಲ್ಲೆಗೆ ಈ ಒಂದು HAL ಫ್ಯಾಕ್ಟರಿಗಳು ಕೂಡ ಇಡೀ ವಿಶ್ವದ ಮಾನ್ಯತೆ ಸಿಗ್ತದೆ. ಅದ್ರ ಜೊತೆಗೆ ನಮ್ಮ ಏನು ಇಸ್ರೋನು ಕೂಡ ಹಳೆ HMT ಒಂದು ಕಾರ್ಖಾನೆ ಜಾಗದಲ್ಲಿ ಬಂದಿರುವಂಥದ್ದು, ಅದನ್ನು ಕೂಡ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಈ ಒಂದು ಕೀರ್ತಿ ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ